ಕರ್ನಾಟಕದಲ್ಲಿ ಏಮ್ಸ್ ಆಗಬೇಕು ಅಂತೇಳಿ ಒಂದು ಬೇಡಿಕೆ ಇತ್ತು ಮತ್ತು ಕೇಂದ್ರ ಸರ್ಕಾರ ಸಹಿತ 2020ರಲ್ಲಿ ಕರ್ನಾಟಕಕ್ಕೆ ಏಮ್ಸ್ ಕೊಡ್ತೀವಿ ಅಂತೇಳಿ ಅಂದಿನ ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂಥ ಹರ್ಷವರ್ಧನ್ ಅವರು ಅನೌನ್ಸ್ ಮಾಡಿದರು. 2020 ಹೋಗಿ ಈಗ 2020 ಆ ಹಿನ್ನೆಲೆಯಲ್ಲಿ ಎಲ್ಲಿ ಅದು ಸ್ಥಾಪನೆ ಆಗಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ ಶ್ರೀಮಾನ್ ಸಿದ್ದರಾಮಯ್ಯವರು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕು ಅಂತೇಳಿ ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ. ರಾಯಚೂರಿನಲ್ಲಿ ಯಾಕೆ ಆಗಬೇಕು ಅಂತಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಕೇಂದ್ರ ಸರ್ಕಾರ UPA ಸರ್ಕಾರದ ಸಂದರ್ಭದಲ್ಲಿ 2013ರಲ್ಲಿ 371J ವಿಶೇಷ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನೀತಿ ಆಯೋಗದ ಮುಖಾಂತರ ಮೋದಿಯವರ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ರಾಯಚೂರು ಮತ್ತು ಯಾದಗಿರಿ ಎರಡು ಸೇರಿ ರಾಯಚೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ರಾಜ್ಯದಲ್ಲಿ ಒಂದೇ ಡಿಸ್ಟ್ರಿಕ್ಟ್. ಅದರ ಜೊತೆಯಲ್ಲಿ SM ಕೃಷ್ಣದಾಗ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಆಧಾರದ ಮೇಲೆ ಏನು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ತಾಲೂಕುಗಳಾಗಿ ಗುರುತಿಸಿರ್ತಕ್ಕಂಥ ಆ ರಿಪೋರ್ಟ್ನಲ್ಲಿ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಹೆಚ್ಚಿರೋದ್ರಿಂದ ಆ ಭಾಗಕ್ಕೆ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಒಂದು ಒತ್ತು ನೀಡಬೇಕು ಅಂತೇಳಿ ಆ ರಿಪೋರ್ಟ್ ಇದೆ. ಇವೆಲ್ಲ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಆಗಬೇಕು ಅಂತೇಳಿ ಶ್ರೀಮಾನ್ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳು ನೇರವಾಗಿ ಪ್ರಧಾನಮಂತ್ರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೂ ಹಾಗೂ ಆರೋಗ್ಯ ಹೆಲ್ತ್ ಸಚಿವರು ಸಹಿತ ಪತ್ರಗಳನ್ನು ಬರೆದಿದ್ದಾರೆ. ಆದ ನಂತರ ನಾನು ಮತ್ತು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸಹಿತ ಎಲ್ಲ ಶಾಸಕರು MPs ನಿಯೋಗ ಒಂದು ಹೆಲ್ತ್ ಸಚಿವರ ಜೊತೆಯಲ್ಲಿ 2 ಬಾರಿ ಭೇಟಿಯಾಗಿದ್ದೀವಿ. ಆದ ನಂತರ ಏನು ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಕೂಡ ಹಾಗೂ ಶಾಸಕರು ಜನತರ ಮಂತ್ರದಲ್ಲಿ ನಾವೇನು ಪ್ರೊಟೆಸ್ಟ್ ಮಾಡಿದ್ವಿ ರಾಜ್ಯದ ಪರವಾಗಿ ಬೇಡಿಕೆ ಇಟ್ಕೊಂಡು ಅದರಲ್ಲಿ ಏಮ್ಸ್ ರಾಯಚೂರು ಕೊಡಬೇಕಾದ ಒಂದು ಬೇಡಿಕೆ ಸಹಿತ ಆ ಪ್ರೊಟೆಸ್ಟ್ ಅಲ್ಲಿ. ಅದಾದ ಮೇಲೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಭೇಟಿಯಾದ ಸಹಿತ ಈ ರಾಯಚೂರು ಏಮ್ಸ್ ಬಗ್ಗೆ ಮಾತನಾಡಿದರು. ಇಷ್ಟೆಲ್ಲ ಮುಗಿದು ಇವತ್ತು ರಾಯಚೂರಿನಲ್ಲಿ 13/5/2022 ಮಹಾತ್ಮ ಗಾಂಧೀಜಿ ಸ್ಟೇಡಿಯಂನಲ್ಲಿ ಇವತ್ತು 1000 ದಿನ ಆಯಿತು. ನಾಗರಿಕ ವೇದಿಕೆಯಿಂದ ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟ್ ನಡೀತಾ ಇದೆ. ಈ 1000 ದಿನದಲ್ಲಿ ಎಲ್ಲ ಪಕ್ಷದವರು ಯಾರೇ ಮಂತ್ರಿಗಳು ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ಯಾರ್ಯಾರು ಬರ್ತಾರೋ ರಾಯಚೂರಿಗೆ ಬಂದವರು ಎಲ್ಲರೂ ಅಲ್ಲಿ ಭೇಟಿ ಕೊಟ್ಟು ಎಲ್ಲರೂ ಅವ್ರಿಗೆ BJP ಇರ್ಬೋದು, JDS ಇರ್ಬೋದು ಎಲ್ಲರೂ ಆಶ್ವಾಸ ಕೊಡ್ತಾ ಬಂದಿದ್ರು. ಇವತ್ತಿಗೂ 5ನೇ ತಾರೀಕಿಗೆ ಒಂದು 1000 ದಿನ ಆಗಿದೆ. ಇವತ್ತು ರಾಯಚೂರಿನಲ್ಲಿ ಇಡೀ ರಾಯಚೂರು ಜಿಲ್ಲಾದ್ಯಂತ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾರೆ ಎಲ್ಲರೂ ಒಟ್ಟಾರೆ ಸೇರಿ ನಾಗರಿಕರಿಗೆ. ಸೊ ಆ ಸಂದರ್ಭದಲ್ಲಿ ನಾನು ಇವತ್ತು ತಮ್ಮ ಮುಖಾಂತರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಅದೇನು ಫೆಸಿಲಿಟೀಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಲ್ಲೆಲ್ಲ ಕೊಡ್ತಿರೋಂಥ ಮಾತನ್ನು ಆಶ್ವಾಸನೆ ನೀಡಿದ್ದಾರೆ. ಈಗಾಗಲೇ ರಾಯಚೂರಿನಲ್ಲಿ ಏರ್ಪೋರ್ಟ್ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ಕಾರ್ಪೊರೇಷನ್ನಲ್ಲಿ ಸಾಕಷ್ಟು ಕೃಷ್ಣಾ ಮತ್ತು ತುಂಗಭದ್ರಾ ನಡುವೆ ರಾಯಚೂರು ಇದೆ. ಭಾರತಮಾಲ ರಸ್ತೆ ಆಗಿದೆ. 3 ಕಡೆಯಿಂದ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ಸಿಕ್ಕಿದೆ. ಅದರ ಜೊತೆಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ಈಗಾಗಲೇ ರಾಜ್ಯ ಸರ್ಕಾರ ಸ್ಥಳವನ್ನು ಸಹಿತ ಗುರುತಿಸಿದೆ ಎಲ್ಲಿ ಮಾಡಬೇಕು ಅಂತೇಳಿ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ರು ಸಹಿತ ಅನೇಕ ಪತ್ರಗಳು